ಎಕ್ಸೆಲ್ PU ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 PU ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಇಂದಿರಾ ಕ್ಯಾಂಟೀನ್ ನಲ್ಲಿ ಮುಂದುವರೆದಿದೆ ಗ್ಯಾಸ್ ಅಭಾವ. ಕೇವಲ ಬೆಳಗ್ಗೆ ತಿಂಡಿ ಮಾತ್ರ ಲಭ್ಯ. ಮಧ್ಯಾಹ್ನ ಊಟ, ರಾತ್ರಿ ಊಟ ಬಂದ್ ಮಾಡಲಾಗಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಳಿಯ ಕ್ಯಾಂಟೀನ್ ನಲ್ಲಿ ಇಲ್ಲ ಊಟದ ವ್ಯವಸ್ಥೆ. ಇದು ಇಂದಿರಾ ಕ್ಯಾಂಟೀನ್ನ ಅಟ್ ಪ್ರೆಸೆಂಟ್ನ ಸಿಚುಯೇಷನ್. ಬಡವರ ಬಂದು ಇಂದಿರಾ ಕ್ಯಾಂಟೀನ್ ಬೆಳಗ್ಗೆ ತಿಂಡಿ ಮಾತ್ರ ಲಭ್ಯ ಆಗ್ತಾ ಇದೆ. ಮಧ್ಯಾಹ್ನ ಊಟ ಇಲ್ಲ, ರಾತ್ರಿ ಊಟ ಇಲ್ಲ. ಮೆಜೆಸ್ಟಿಕ್ನ ಬಳಿ ಕ್ಯಾಂಟೀನ್ನಲ್ಲೇ ಸಿಗ್ತಾ ಇಲ್ಲ ಊಟ. ಕಳೆದ 2 ದಿನಗಳಿಂದ ಮಧ್ಯಾಹ್ನ ಹಾಗೂ ರಾತ್ರಿ ಊಟಕ್ಕೆ ಬ್ರೇಕ್ ಬಿದ್ದಿದೆ. ಕಡಿಮೆ ದುಡ್ಡಲ್ಲಿ ಊಟ ಮಾಡ್ತಿದ್ದವರಿಗೆ ಸಂಕಷ್ಟ ಎದುರಾಗಿದೆ. ಈಗ ಸಮಸ್ಯೆ ಸರಿ ಮಾಡಿ ಅಂತ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಗ್ರಾಹಕರು. ಎವ್ರಿಡೇ ಯಾರು ಇಂದಿರಾ ಕ್ಯಾಂಟೀನ್ ಮೇಲೆ ಅವಲಂಬಿತರಾಗಿರ್ತಾರೆ, ಡಿಪೆಂಡ್ ಆಗಿರ್ತಾರೆ, ಅವರ ಸಂಕಷ್ಟ ಇದು. ಅದನ್ನಾದಷ್ಟು ಬೇಗ ಸರಿ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇಂದಿರಾ ಕ್ಯಾಂಟೀನನ್ನು ಹಚ್ಕೊಂಡು ಸುಮಾರು ಜನ ಇರ್ತಾರೆ. ಕಡಿಮೆ ದುಡ್ಡಲ್ಲಿ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ರು. ಬಡವರ ಬಂಧು ಅಂತಲೇ ಖ್ಯಾತಿಯನ್ನು ಪಡೆದಂಥ ಇಂದಿರಾ ಕ್ಯಾಂಟೀನ್. ಇನ್ನು ಇಂದಿರಾ ಕ್ಯಾಂಟೀನ್ನ ಸದ್ಯದ ಪರಿಸ್ಥಿತಿಯ ಬಗ್ಗೆ ನಮ್ಮ ಪ್ರತಿನಿಧಿ ಚಂದನ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಎಫೆಕ್ಟ್ ಸದ್ಯ ಬೆಂಗಳೂರು ಮೇಲೂ ಬೀಳ್ತಾ ಇರುವಂತದ್ದು. ಕಳೆದ 2-3 ದಿನಗಳಿಂದ ಬೆಂಗಳೂರಲ್ಲಿ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗ್ತಾ ಇದೆ. ಅಂದ್ರೆ ಇಷ್ಟು ದಿನ ನಾವು ಹೋಟೆಲ್ ಹಾಗೆ ಪಿಜಿಗಳಲ್ಲಿ ಸಮಸ್ಯೆಯನ್ನ ನೋಡ್ತಾ ಇದ್ವಿ. ಈಗ ನಿನ್ನೆಯಿಂದ ಇಂದಿರಾ ಕ್ಯಾಂಟೀನ್ಗಳಲ್ಲೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಹೊರ ಬರ್ತಾ ಇರುವಂತದ್ದು. ಸದ್ಯ ನಾನೀಗ ಮೆಜೆಸ್ಟಿಕ್ ಬಳಿ ಇರುವಂತ ಇಂದಿರಾ ಕ್ಯಾಂಟೀನ್ ನಲ್ಲಿ ಇದ್ದೀನಿ. ಸದ್ಯ ಈಗ ಇಂದಿರಾ ಕ್ಯಾಂಟೀನ್ ನಲ್ಲಿ ಒಂದಷ್ಟು ಮೆನ್ಯೂಗಳಿರುತ್ತೆ. ಅಂದ್ರೆ ಸೋಮವಾರ ಈ ಡಿಶ್ ಇರುತ್ತೆ, ಮಂಗಳವಾರ ಈ ಡಿಶ್ ಇರುತ್ತೆ ಅಂತ. ಆದ್ರೆ ಅದ್ಯಾವ ಮೆನ್ಯೂ ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಕೇವಲ ಇಲ್ಲಿ ಸಿಗ್ತಾ ಇರುವಂತದ್ದು ಬಿಸಿಬೇಳೆ ಬಾತ್ ಮಾತ್ರ. ಮತ್ತೊಂದು ಕಡೆಯಲ್ಲಿ ಏನಂದ್ರೆ ಈ ಸಿಲಿಂಡರ್ ಅಭಾವ ಎಷ್ಟು ಮಟ್ಟಿಗಿದೆ ಅಂದ್ರೆ ಮಧ್ಯಾಹ್ನದ ಊಟ, ರಾತ್ರಿ ಊಟಕ್ಕೂ ಸಮಸ್ಯೆ ಆಗ್ಬಹುದು ಅನ್ನುವಂತಹ ಒಂದು ಮಾತು ಕೇಳಿ ಬರ್ತಾ ಇರುವಂತದ್ದು. ಅಂದ್ರೆ ಕೇವಲ ಹೋಟೆಲ್ಗಳಿಗೆ, ಪಿಜಿಗಳಿಗೆ ಮಾತ್ರ ಸಮಸ್ಯೆ ಆಗ್ತಾ ಇಲ್ಲ, ಇಂದಿರಾ ಕ್ಯಾಂಟೀನ್ ಅಲ್ಲಿ ಕೂಡ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅನ್ನುವಂತ ಮಾಹಿತಿ ಇರುವಂತದ್ದು. ಅಂದ್ರೆ ಹೋಟೆಲ್ಗಳಲ್ಲಿ, ಪಿಜಿಗಳಲ್ಲಿ ನೋಡ್ತಾ ಇದ್ವಿ, ಆದ್ರೆ ಇಂದಿರಾ ಕ್ಯಾಂಟೀನ್ ಅಲ್ಲಿ ಇಲ್ಲಿ ಬಂದು ತಿನ್ನೋರು ಇದನ್ನೇ ನಂಬ್ಕೊಂಡಿರ್ತಾರೆ. ಅಂದ್ರೆ ಬೆಳಗ್ಗೆ ಊಟಕ್ಕಾಗಿರ್ಬೋದು, ಮಧ್ಯಾಹ್ನದ ಊಟಕ್ಕಾಗಿರ್ಬೋದು. ಆದ್ರೆ ಇದು ಕೂಡ ಸ್ಟಾಪ್ ಆಗ್ಬಿಟ್ರೆ ಅವರ ಒಂದು ಹೊಟ್ಟೆ ತುಂಬಿಸೋದು ಹೇಗೆ ಅನ್ನುವಂತ ಚಿಂತೆಯಲ್ಲಿರುವಂತದ್ದು. ಸದ್ಯ ಈಗ ನಾನು ಗ್ರಾಹಕರನ್ನ ಮಾತನಾಡಿಸೋ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಸಿಲಿಂಡರ್ ಅಭಾವ ಎಷ್ಟು ಮಟ್ಟಿಗೆ ಸೃಷ್ಟಿಯಾಗಿದೆ ಅನ್ನೋದನ್ನ ನೋಡೇ ಇರ್ತೀರಾ. ಇವಾಗ ಮಧ್ಯಾಹ್ನದ ಊಟ, ರಾತ್ರಿ ಊಟಕ್ಕೆಲ್ಲ ಸಮಸ್ಯೆ ಆಗುತ್ತೆ ಅಂತ ಹೇಳ್ತಿದ್ರೆ ನಿಮಗೆ ಎಷ್ಟು ಕಷ್ಟ ಆಗುತ್ತೆ ಸರ್? ಕಷ್ಟನೇ. 10 ರೂಪಾಯಿನ ಊಟ ಸಿಗ್ತಿದ್ದೀರಿ, ಬೇರೆ ಕಡೆ ಹೋಗ್ಬೇಕಂದ್ರೆ 50 ರೂಪಾಯಿನ ಊಟ. ಈಗ ಆಚೆ ತಿನ್ಬೇಕು ಅಂತಂದ್ರು ಹೋಟೆಲ್ಗಳಲ್ಲೂ ಕೂಡ ರೇಟ್ ಜಾಸ್ತಿ ಮಾಡಿದ್ದಾರೆ. ಮತ್ತೊಂದ್ ಕಡೆಗಳಲ್ಲಿ ಬೇರೆ ಕಡೆ ಕೂಡ ಹೋಟೆಲ್ಗಳನ್ನ ಬಂದ್ ಮಾಡಿದ್ದಾರೆ. ಬಂದ್ ಮಾಡವ್ರೆ, ಗ್ಯಾಸ್ ಇಲ್ದೆ ಬಂದ್ ಮಾಡ್ಬಿಟ್ಟವ್ರೆ. ಹೋಟ್ಲ್ ರೇಟ್ ಎಲ್ಲ ಜಾಸ್ತಿ ಮಾಡ್ರಿ, ಊಟದ ರೇಟ್ ಎಲ್ಲ ಇಲ್ಲಿ ಕಡಿಮೆ ಅಂತ ಬರ್ತೀವಿ. ಇದು ಸ್ಟಾಪ್ ಆದ್ರೆ ಭಾರಿ ತೊಂದ್ರೆ ನಮ್ಗೆ. ಇದು ಗ್ರಾಹಕರು ಹೇಳ್ತಾ ಹೋದ್ರೆ ಅಂದ್ರೆ ಇಲ್ಲಿ ಕಡಿಮೆ ರೇಟಿಗೆ ಊಟ ಸಿಗುತ್ತೆ ಅಂತ ನಾವಿಲ್ಲಿ ಬರ್ತೀವಿ, ಆದ್ರೆ ಇದನ್ನೇ ಕ್ಲೋಸ್ ಮಾಡ್ಬಿಟ್ರೆ ನಿಜಕ್ಕೂ ನಮ್ಮ ಜೀವನ ಕಷ್ಟ ಆಗತ್ತೆ ಅನ್ನುವಂತ ಒಂದು ಆತಂಕವನ್ನ ಹೊರ ಆಗ್ತಾ ಇರುವಂತದ್ದು. ಮತ್ತೊಂದ್ ಕಡೆಯಲ್ಲಿ ಈಗ ಇಂದಿರಾ ಕ್ಯಾಂಟೀನ್ ಅಲ್ಲಿ ಸದ್ಯ ಏನ್ ಸಿಗ್ತಾ ಇದೆ ಅನ್ನುವಂಥದ್ದನ್ನ ಕೇಳುವಂತ ಪ್ರಯತ್ನ ಮಾಡ್ತೀನಿ. ಸರ್, ಇವಾಗ ಇಂದಿರಾ ಕ್ಯಾಂಟೀನ್ ಅಲ್ಲಿ ಇವತ್ತು ಏನ್ ಇರ್ತಾ ಇತ್ತು? ಯೂಶಲಿ ಡೇಸ್ ಅಲ್ಲಿ ಏನ್ ಇರ್ತಾ ಇತ್ತು, ಇವತ್ತು ಏನಿದೆ? ಮೇಡಮ್, ಡೈಲಿ ಮತ್ತೆ ರೆಗ್ಯುಲರ್ ಇಡ್ಲಿ ಬರ್ತಿದೆ. ಇಡ್ಲಿ ಬಂದಿಲ್ಲ ಇವತ್ತು. ಬಿಸಿಬೇಳೆ ಬಾತ್ ಮತ್ತು ಖಾರ ಬಂದಿ ಅಷ್ಟೇ ಕಳಿಸಿದ್ದಾರೆ. ಇವಾಗ ಮಧ್ಯಾಹ್ನದ ಊಟ ಅಥವಾ ರಾತ್ರಿ ಊಟದ ಕತೆ ಏನಾಗ್ಬೋದು ಸರ್? ಗೊತ್ತಿಲ್ಲ ಮೇಡಮ್, ಕಿಚನ್ ಇಂದ ಇನ್ಫಾರ್ಮ್ ಇನ್ನೂ ನಮ್ಗೆ ಬಂದಿಲ್ಲ. ಬಂದ ಮೇಲೆ ಗೊತ್ತಾಗುತ್ತೆ. ಅವ್ರು ಕಳ್ಸಿದ್ರೆ ನಾವು ಕ್ಯಾಂಟೀನ್ ಮೂವ್ ಮಾಡ್ತಿಲ್ಲ, ಅಂದ್ರೆ ಬಂದಿಲ್ಲ ಅಂದ್ರೆ ಕ್ಲೋಸ್ ಮಾಡ್ತೇವೆ ಮೇಡಮ್. ಅಂದ್ರೆ ಎಷ್ಟು ದಿನದಿಂದ ಮಧ್ಯಾಹ್ನದ ಊಟ, ರಾತ್ರಿ ಊಟ ಬರ್ತಾ ಇಲ್ಲ ಸರ್? ಇವತ್ತಿಂದ 3ನೇ ದಿನ ಮೇಡಮ್. 2 ದಿನ ಊಟ ಬಂದಿಲ್ಲ. ಇವತ್ತು ಮಧ್ಯಾಹ್ನ ಏನಾಗುತ್ತೆ ಏನೋ ಗೊತ್ತಿಲ್ಲ ನಮ್ಗೆ. ಇದು ಇಲ್ಲಿರುವಂತ ಸಿಬ್ಬಂದಿ ಹೇಳ್ತಾ ಇರುವಂತ ಮಾತು. ಅಂದ್ರೆ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ ಬಿಕ್ಕಟ್ಟಿನಿಂದ ನಿಜಕ್ಕೂ ದೊಡ್ಡ ಮಟ್ಟದಲ್ಲಿ ಅತಂತ್ರ ಕ್ರಿಯೇಟ್ ಆಗಿದೆ ಅಂತಾನೆ ಹೇಳ್ಬೋದು. ಮಧ್ಯಾಹ್ನದ ಊಟ, ರಾತ್ರಿ ಊಟ ಕಳೆದ 2 ದಿನಗಳಿಂದ ಬಂದಿಲ್ಲ. ಹೀಗೆ ಮುಂದುವರೆದ್ರೆ ಮತ್ತಷ್ಟು ಸಮಸ್ಯೆ ಜಾಸ್ತಿ ಆಗತ್ತೆ. ಅಂದ್ರೆ ಇಲ್ಲಿ ವಯಸ್ಸಾದವರು, ಅಂದ್ರೆ ಸ್ವಲ್ಪ ಅಂದ್ರೆ ಯಾರು ಲೈಕ್ ಊಟವನ್ನ ಕೊಂಡುಕೊಂಡು ತಿನ್ನಕ್ಕಾಗದೆ ಇರೋರು ಕಡಿಮೆ ದುಡ್ಡಲ್ಲಿ ಇಲ್ಲಿ ಊಟ ಸಿಗುತ್ತೆ ಅಂತ ನಂಬ್ಕೊಂಡ್ ಬರ್ತಾರೆ. ಆದ್ರೆ ಇದು ಕೂಡ ಸ್ಟಾಪ್ ಆದ್ರೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಬೀಳುತ್ತೆ ಅನ್ನುವಂತ ಒಂದು ಆತಂಕ ಇಲ್ಲಿರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ನವೀನ್ ಜೊತೆ ಚಂದನಾ ಶೆಟ್ಟಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.